ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಜಗತ್ತು ಯುದ್ಧದ ಮೂಡಲಿದೆ. ಇರಾನ್ ಮೇಲೆ ಇಸ್ರೇಲ್, ಅಮೆರಿಕಾಗಳು ಮುರ್ಕೊಂಡು ಬಿದ್ದಿವೆ. ಅರಬ್ ದೇಶಗಳು ತಮ್ಮನ್ನು ತಾವು ಕಾಪಾಡಿಕೊಳ್ಳೋದು ಹೇಗೆ ಅಂತ ಗೊತ್ತಾಗದೆ ಚಿಂತಾಕ್ರಾಂತವಾಗಿ ಕೂತಿವೆ. ಇನ್ನು ಭಾರತ ಮತ್ತು ಚೈನಾಗಳು ತೈಲ ಸರಬರಾಜಲ್ಲಿ ವ್ಯತ್ಯಯ ಆಗದೇ ಇರಲಿ ಅಂತ ಬಯಸ್ತಾ ತೈಲ ಬೆಲೆ ಏರಿಕೆ ಆಗದಂತೆ ಯಾವ ನಿಯಂತ್ರಣದ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋ ಚಿಂತೆಯಲ್ಲಿದ್ದಾಗ ಭಾರತ ಮತ್ತು ಚೈನಾಗಳ ನಡುವಿನ ಒಂದು ಚಿಕ್ಕ ದೇಶದಲ್ಲಿ ದೊಡ್ಡದೊಂದು ರಾಜಕೀಯ ಬದಲಾವಣೆ ಆಗಿದೆ. ಇತ್ತೀಚೆಗಷ್ಟೇ ಜೆನ್ಜಿ ಪ್ರತಿಭಟನೆಗಳ ಕಾರಣಕ್ಕೆ ಸುದ್ದಿಯಲ್ಲಿದ್ದ ಆ ದೇಶದಲ್ಲಿ ಚುನಾವಣೆಗಳು ನಡೆದಿವೆ. ಜನ ಮತದಾನವನ್ನು ಮಾಡಿದ್ದಾರೆ ಮತ್ತು ಈ ಬಾರಿ ಆಡಳಿತವನ್ನ ಹಳೆ ತಲೆಗಳಿಂದ ಕಿತ್ಕೊಳ್ಳಲಾಗಿದೆ. ಇಷ್ಟು ವರ್ಷ ಆ ದೇಶದ ಮೇಲೆ ಕಂಟ್ರೋಲ್ ಅನ್ನ ಸಾಧಿಸಿದ್ದ ಬಿಗ್ 3 ಅಂತಲೇ ಕರೆಸ್ಕೊಳ್ತಾ ಇದ್ದ ಕಾಂಗ್ರೆಸ್ ಹಾಗೂ 2 ಕಮ್ಯುನಿಸ್ಟ್ ಪಕ್ಷಗಳು ಈ ಬಾರಿ ಅಧಿಕಾರ ವಂಚಿತಗೊಂಡಿವೆ. ಹೊಸದಾಗಿ ರಚನೆಯಾಗಿದ್ದ ಮತ್ತು 40 ವರ್ಷಕ್ಕಿಂತಲೂ ಕಡಿಮೆ ಇರುವ ಅಭ್ಯರ್ಥಿಗಳಿಗೆ ಮಾತ್ರ ಟಿಕೆಟ್ ಕೊಟ್ಟಿದ್ದ ರಾಷ್ಟ್ರೀಯ ಸ್ವತಂತ್ರ ಪಾರ್ಟಿ ಅಲ್ಲಿ ದೊಡ್ಡ ಮಟ್ಟದ ಮೆಜಾರಿಟಿಯೊಂದಿಗೆ ಅಧಿಕಾರದ ಗದ್ದುಗೆಯ ಕಡೆಗೆ ಹೆಜ್ಜೆಗಳನ್ನಿಡ್ತಾ ಇದೆ. ನಾನು ಇಷ್ಟೊತ್ತು ಹೇಳಿದ್ದು ಯಾವ ದೇಶದ ಬಗ್ಗೆ ಅನ್ನೋದು ಈಗಾಗಲೇ ನಿಮಗೆ ಗೊತ್ತಾಗಿರಬೇಕು. ನಿಮ್ಮ ಊಹೆ ಸರಿ ಇದೆ, ಇದು ನೇಪಾಳದ ಕಥೆ. ಹಾಗಾದ್ರೆ ನೇಪಾಳದಲ್ಲಿ ಏನಾಗಿದೆ, ಅಲ್ಲಿ ಚುನಾವಣೆಗಳು ಹೇಗೆ ನಡೆದವು, ಅಲ್ಲಿನ ಮುಂದಿನ ಪ್ರಧಾನಿ ಯಾರು, ಆತನಿಗೂ ಭಾರತಕ್ಕೂ ಇರೋ ಸಂಬಂಧಗಳೇನು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ನೇಪಾಳ ಕೆಲ ತಿಂಗಳುಗಳ ಹಿಂದೆ ಜೆನ್ಜಿ ಪ್ರತಿಭಟನೆಗಳಿಂದ ತತ್ತರಿಸಿ ಹೋಗಿತ್ತು. ಅಲ್ಲಿನ ಪ್ರಧಾನಿ ರಾಜೀನಾಮೆ ಕೊಡಬೇಕಾಗಿ ಬಂತು. ಅಲ್ಲೊಂದು ಮಧ್ಯಂತರ ಸರ್ಕಾರ ರಚನೆ ಆಗಿತ್ತು. ಆ ಸರ್ಕಾರ ಬಾಂಗ್ಲಾದೇಶದಲ್ಲಿ ಮಾಡಿದ ಹಾಗೆ ತುಂಬಾ ತಡ ಮಾಡೋದಕ್ಕೆ ಹೋಗಲಿಲ್ಲ. ನೇಪಾಳದಲ್ಲಿ ಚುನಾವಣೆಗಳಾಗಿವೆ. ಮತಗಳ ಕೌಂಟಿಂಗ್ ಕೂಡ ಹೆಚ್ಚು ಕಡಿಮೆ ಮುಗಿದಿದೆ. ಅಲ್ಲಿ ನೇಪಾಳದ ಸಾಕಷ್ಟು ಹಿರಿಯ ರಾಜಕಾರಣಿಗಳು ಹೀನಾಯವಾಗಿ ಸೋಲನ್ನು ಅನುಭವಿಸಿದ್ದಾರೆ. ಅದರಲ್ಲೂ ಅಲ್ಲಿನ ಮಾಜಿ ಪ್ರಧಾನಿ KP ಶರ್ಮಾ ಓಲಿಯನ್ನ ಕಾಠ್ಮಂಡು ಮೇಯರ್ ಆಗಿದ್ದ ರ್ಯಾಪರ್ ಬಾಲೆನ್ ಶಾ ಸೋಲಿಸಿದ್ದಾರೆ. ಇನ್ನು ಪ್ರಚಂಡ 7,500 ಮತಗಳ ಅಂತರದಿಂದ ಆರಿಸಿ ಬಂದಿದ್ದಾರೆ. ಈ ಬಾಲೆನ್ ಶಾ ಈ ಹಿಂದೆ ಪಕ್ಷೇತರ ಅಭ್ಯರ್ಥಿಯಾಗಿ ಕಾಠ್ಮಂಡು ಮೇಯರ್ ಆಗಿದ್ರು. ಜೆನ್ಜಿ ಪ್ರತಿಭಟನೆಗಳಿಗೆ ಪ್ರೋತ್ಸಾಹ ಕೊಡೋದರಲ್ಲಿ ಬಾಲೇಂದ್ರ ಅವರ ಪಾತ್ರ ದೊಡ್ಡದಿತ್ತು. 1990ರಲ್ಲಿ ಹುಟ್ಟಿದ್ದ ಬಾಲೇಂದ್ರ ಕರ್ನಾಟಕದ VTUಲಿ ಇಂಜಿನಿಯರಿಂಗ್ ಅನ್ನು ಮುಗಿಸಿದ್ದಾರೆ. ಅವರು ರ್ಯಾಪರ್ ಆಗಿ ನೇಪಾಳದಲ್ಲಿ ಖ್ಯಾತಿಯನ್ನು ಪಡ್ಕೊಂಡಿದ್ದಾರೆ. ಹಾಡುಗಳ ಮೂಲಕವೇ ನೇಪಾಳದ ಭ್ರಷ್ಟಾಚಾರದ ವಿರುದ್ಧ ಅಲ್ಲಿನ ಯುವಕರು ಬೀದಿಗಿಳಿಯೋ ತರ ಮಾಡಿದ್ದ ಬಾಲೇನ್ಗೆ ಅಲ್ಲಿ ದೊಡ್ಡ ಮಟ್ಟದ ಫ್ಯಾನ್ ಫಾಲೋಯಿಂಗ್ ಇದೆ. ಅವರ ಯೂಟ್ಯೂಬ್ ಚಾನಲ್ ಅಲ್ಲಿ 1 ಮಿಲಿಯನ್ ನಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಇಂಥ ಬಾಲೆನ್ ಶಾ ರಾಷ್ಟ್ರೀಯ ಸ್ವತಂತ್ರ ಪಾರ್ಟಿಯ ಅಭ್ಯರ್ಥಿಯಾಗಿ KP ಶರ್ಮಾ ಓಲಿ ವಿರುದ್ಧ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರು. ಓಲಿಯನ್ನ ಸೋಲಿಸಿ ಬಾಲೆನ್ ಗೆದ್ದು ಬಂದಿದ್ದಾರೆ. ಈಗ ಆತ ಮುಂದಿನ ನೇಪಾಳದ ಪ್ರಧಾನಿ ಅಂತ ಬಿಂಬಿತರಾಗ್ತಾ ಇದ್ದಾರೆ. ಬಾಲೆನ್ ಅವರ RSP ಈಗಾಗಲೇ 75 ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸಿದೆ. ಸುಮಾರು 50 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಕಾಣ್ತಾ ಇದೆ. ಇದೆಲ್ಲದರ ನಡುವೆ ನಿಮಗೊಂದು ಮಾಹಿತಿಯನ್ನು ಕೊಡೋದಿದೆ. ಇದೇ ಏಪ್ರಿಲ್ 8ನೇ ತಾರೀಕು 7 ಸ್ಯಾಂಡ್ಸ್ ಟೂರಿಸಂ ಕಂಪನಿ ಕಾಶಿ ಅಯೋಧ್ಯೆಗೆ ಮತ್ತೊಂದು ಟ್ರಿಪ್ ಅನ್ನು ಆಯೋಜಿಸಿದೆ. 39,500 ರೂಪಾಯಿಗೆ ನಿಮ್ಮನ್ನ ಕಾಶಿ, ಅಯೋಧ್ಯೆ, ತ್ರಿವೇಣಿ ಸಂಗಮ, ಗಯಾ, ಬೋಧ ಗಯಾಗೆ ಕರ್ಕೊಂಡು ಹೋಗ್ತಾರೆ. ಇದು 4 ದಿನಗಳು ಮತ್ತು 5 ದಿನಗಳ ಟ್ರಿಪ್. ಈ ಪ್ಯಾಕೇಜಲ್ಲಿ ಫ್ಲೈಟ್ ಟಿಕೆಟ್ಸ್ ಇರುತ್ತೆ, 3 ಸ್ಟಾರ್ ಹೋಟೆಲಲ್ಲಿ ಸ್ಟೇ ಇರುತ್ತೆ, ಊಟ ತಿಂಡಿ ವ್ಯವಸ್ಥೆಗಳನ್ನು ಅವರೇ ಮಾಡ್ತಾರೆ, ಸಲೀಸಾಗಿ ದೇವರ ದರ್ಶನ ಆಗುತ್ತೆ, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಇರುತ್ತೆ, ಬೋಟಿಂಗ್ ಮತ್ತು ಆಟೋ ಚಾರ್ಜಸ್ ಅನ್ನು ಕೂಡ ಅವರೇ ನೋಡ್ಕೋತಾರೆ. 24x7 ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್ ಅನ್ನ ಕೊಡಲಾಗುತ್ತೆ. ಹಿರಿಯ ನಾಗರಿಕರ ವಿಷಯದಲ್ಲಿ ವಿಶೇಷ ಕಾಳಜಿಯನ್ನು ಕೂಡ ತಗೋತಾರೆ. ಹೊರಡೋ ದಿನ ಏಪ್ರಿಲ್ 8. ಕೆಲವೇ ಸೀಟುಗಳಿವೆಯಂತೆ. ಆಸಕ್ತರು 7028484666 7022848666 ನಂಬರ್ಗೆ ಕರೆ ಮಾಡಿ ನಿಮ್ಮ ಸೀಟನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ಗೆಳೆಯರೆ, ನೇಪಾಳದಲ್ಲಿ 275 ಸದಸ್ಯರ ಪಾರ್ಲಿಮೆಂಟು. ಅದರಲ್ಲಿ 165 ಸ್ಥಾನಗಳಿಗೆ ಚುನಾವಣೆ ಆಗುತ್ತವೆ. ಇನ್ನುಳಿದ 110 ಸ್ಥಾನಗಳನ್ನು ಅಲ್ಲಿನ ಪಕ್ಷಗಳು ಗಳಿಸಿದ ಮತಗಳ ಆಧಾರದ ಮೇಲೆ ಆಯಾ ಪಕ್ಷಗಳಿಗೆ ಹಂಚಿಕೆ ಮಾಡಲಾಗುತ್ತೆ. ಅಲ್ಲಿ ಆಯಾ ಪಕ್ಷಗಳು ತಮ್ಮ ತಮ್ಮ ಅಭ್ಯರ್ಥಿಗಳನ್ನು ನಾಮಿನೇಟ್ ಮಾಡಿ ಪಾರ್ಲಿಮೆಂಟ್ಗೆ ಕಳುಹಿಸಿಕೊಡುತ್ತವೆ. ಇನ್ನು ಈ ಬಾಲೆನ್ ಮುಂದೆ ಸಾಕಷ್ಟು ಸವಾಲುಗಳು ಇವೆ. ಅಲ್ಲಿ 12 ಲಕ್ಷ ಉದ್ಯೋಗ ಸೃಷ್ಟಿಯ ಭರವಸೆಯನ್ನ ಈತನ ಪಕ್ಷ ಕೊಟ್ಟಿದೆ. ನೇಪಾಳದ ತಲಾದಾಯವನ್ನ $1,440 $3,000 ಏರಿಸುವುದಾಗಿ ಬಾಲೆನ್ ಹೇಳಿದ್ದಾರೆ. ಇನ್ನು $42 ಬಿಲಿಯನ್ ಇರೋ ನೇಪಾಳದ GDPಯನ್ನ ಮುಂದಿನ 5 ವರ್ಷಗಳ ಅವಧಿಯಲ್ಲಿ $100 ಬಿಲಿಯನ್ ದಾಟಿಸುವುದಾಗಿ ಭರವಸೆಯನ್ನ ಕೊಡಲಾಗಿದೆ. ಅಲ್ಲಿನ ಪ್ರತಿಯೊಬ್ಬರಿಗೂ ಹೆಲ್ತ್ ಇನ್ಶೂರೆನ್ಸ್ ಭರವಸೆ ಕೊಡಲಾಗಿದೆ. ಈಗ ಇದೆಲ್ಲವನ್ನ ಈಡೇರಿಸೋದಕ್ಕೆ ನೇಪಾಳಕ್ಕೆ ಹಣ ಬೇಕು, ನೇಪಾಳಕ್ಕೆ ಹೂಡಿಕೆಗಳು ಬರಬೇಕು, ನೇಪಾಳದ ಇನ್ಫ್ರಾಸ್ಟ್ರಕ್ಚರ್ ಅಭಿವೃದ್ಧಿ ಆಗಬೇಕು, ನೇಪಾಳ ಆರ್ಥಿಕವಾಗಿ ಕೂಡ ಬಲಿಷ್ಠಗೊಳ್ಳಬೇಕು. ಬಾಲೆನ್ ನೇಪಾಳ ಫಸ್ಟ್ ಅಂತ ಹೋಗ್ತಾ ಇದ್ದಾರೆ. ಈತ ಭಾರತದ ಜೊತೆ ತುಂಬಾ ಉತ್ತಮ ಸಂಬಂಧಗಳನ್ನ ಹೊಂದಿದ್ದಾರೆ ಅಂತ ತೋರಿಸ್ಕೊಳ್ತಾ ಇಲ್ಲ.
ಈ ಹಿಂದೆ ಭಾರತ ಅಖಂಡ ಭಾರತದ ಮ್ಯಾಪ್ ಅನ್ನ ಪಾರ್ಲಿಮೆಂಟ್ ಅಲ್ಲಿ ಹಾಕಿದಾಗ ಲುಂಬಿನಿ ಮತ್ತು ಕಪಿಲ ವಸ್ತುಗಳನ್ನ ಭಾರತದ ಮ್ಯಾಪ್ ಅಲ್ಲಿ ತೋರಿಸಲಾಗಿದೆ ಅಂತ ಕೆರಳಿದ್ದ ಬಾಲೇನ್ ಭಾರತದ ಒಂದಷ್ಟು ಭೂಪ್ರದೇಶಗಳನ್ನ ನೇಪಾಳಕ್ಕೆ ಸೇರಿಸಿ ಗ್ರೇಟರ್ ನೇಪಾಳದ ಮ್ಯಾಪ್ ಅನ್ನ ರಚಿಸಿ ಅದನ್ನ ತಮ್ಮ ಕಚೇರಿಯಲ್ಲಿ ಹಾಕೊಂಡಿದ್ರು. ಹಾಗೆ ಆದಿಪುರುಷ್ ಅನ್ನೋ ಸಿನಿಮಾದಲ್ಲಿ ಸೀತಾಮಾತೆಯನ್ನ ಭಾರತದ ಮಗಳು ಅಂತ ಹೇಳಿದ್ದಾರೆ ಅನ್ನೋ ಕಾರಣಕ್ಕೆ ಕೂಡ ಈ ಬಾಲೇನ್ ಸಿಟ್ಟು ಮಾಡ್ಕೊಂಡು ಆ ಸಿನಿಮಾನ ಕಾಠ್ಮಂಡುಲಿ ಬ್ಯಾನ್ ಮಾಡಿ ಆದೇಶವನ್ನು ಹೊರಡಿಸಿದ್ರು. ಇಲ್ಲಿ ಸೀತಾಮಾತೆಯ ಜನಕಪುರ ನೇಪಾಳದಲ್ಲಿದೆ. ಸೀತೆ ನೇಪಾಳದ ಮಗಳು ಅನ್ನೋದು ನೇಪಾಳಿಗರ ವಾದ ಮತ್ತು ರಾಮನನ್ನ ಅಳಿಯನನ್ನಾಗಿ ನೋಡಿಕೊಳ್ಳುವ ಆಚರಣೆಗಳು, ಸಂಪ್ರದಾಯಗಳು, ನಂಬಿಕೆಗಳು ನೇಪಾಳದಲ್ಲಿವೆ. ಹೀಗಾಗಿ ಆದಿಪುರುಷ ಸಿನಿಮಾ ನೇಪಾಳಿ ಜನರನ್ನ ಸಿಟ್ಟಿಗೆ ಹೇಳೋ ಹಾಗೆ ಮಾಡ್ತು. ಅದರ ರಾಜಕೀಯ ಲಾಭ ಪಡ್ಕೊಳ್ಳೋದಕ್ಕೆ ಈ ಬಾಲೇನ್ ಶಾ ಪ್ರಯತ್ನ ಪಟ್ಟಿದ್ರು. ಇನ್ನು ಚೈನಾ ಜೊತೆ ಕೂಡ ಬಾಲೇನ್ಗೆ ಉತ್ತಮ ಬಾಂಧವ್ಯಗಳೇನಿಲ್ಲ. ಅವರ ಪ್ರಣಾಳಿಕೆಯಲ್ಲಿ ನೇಪಾಳದಲ್ಲಿ ಚೈನಾಗೆ ಕೊಡಲಾಗಿರುವ ಮತ್ತು ಚೈನಾ ಅಲ್ಲಿ ಕೈಗೆತ್ತಿಕೊಂಡಿರುವ ಒಂದೇ ಒಂದು ಪ್ರಾಜೆಕ್ಟ್ ನ ಉಲ್ಲೇಖ ಕೂಡ ಇಲ್ಲ. ಇನ್ನು ಬಾಲೇನ್ಗೆ ರಾಜಕೀಯ ಅನುಭವ ಕೂಡ ತುಂಬಾ ಕಡಿಮೆ ಇದೆ. ಹೀಗಾಗಿ ನೇಪಾಳದ ರಾಜಕೀಯ ತಜ್ಞರು, ಸಾಹಿತಿಗಳು ಮತ್ತು ಲೇಖಕರು ಇವರೆಲ್ಲ ಈ ಬಾಲೇನ್ ಶಾ ಅವರನ್ನ ಯುಕ್ರೇನಿನ ಝೆಲೆನ್ಸ್ಕಿಗೆ ಹೋಲಿಕೆ ಮಾಡ್ತಾ ಇದ್ದಾರೆ. ಝೆಲೆನ್ಸ್ಕಿ ಕೂಡ ಕಾಮಿಡಿಯನ್ ಆಗಿದ್ದವರು. ಜನಪ್ರಿಯತೆಯ ಆಧಾರದ ಮೇಲೆ ಅಧ್ಯಕ್ಷರಾಗಿ ಆರಿಸಿ ಬಂದರು. ಈಗ ನೇಪಾಳದಲ್ಲಿ ರ್ಯಾಪರ್ ಬಾಲೇನ್ ಶಾ ಪ್ರಧಾನಿಯಾಗೋದಕ್ಕೆ ಹೋಗ್ತಾ ಇದ್ದಾರೆ. ಹೀಗೆ ಜನಪ್ರಿಯತೆಯ ಅಲೆಯಲ್ಲಿ ಆರಿಸಿ ಬರುವ ನಾಯಕರಿಗೆ ಐಡಿಯಾಲಜಿಗಳಿರೋದಿಲ್ಲ, ಭವಿಷ್ಯದ ಬಗ್ಗೆ ಸ್ಪಷ್ಟ ಕಲ್ಪನೆ ಇರೋದಿಲ್ಲ, ಅಭಿವೃದ್ಧಿಯ ಬಗ್ಗೆ ಗೊತ್ತಿರೋದಿಲ್ಲ, ಅನುಭವ ಇರೋದಿಲ್ಲ. ಹೀಗಾಗಿ ಇಂಥ ನಾಯಕರು ಯಶಸ್ಸನ್ನು ಪಡ್ಕೊಂಡ ಉದಾಹರಣೆಗಳು ಇತಿಹಾಸದಲ್ಲಿ ತುಂಬಾ ಕಡಿಮೆ ಅನ್ನೋದು ನೇಪಾಳದ ಕೆಲ ತಜ್ಞರ ಅಭಿಮತ. ಹಾಗಂತ ಎಲ್ಲರೂ ಝೆಲೆನ್ಸ್ಕಿ ಆಗ್ತಾರೆ, ಆಗಬೇಕು ಅಂತೇನಿಲ್ಲ. ಈ ಬಾಲೇನ್ ನೇಪಾಳವನ್ನ ಯಾವ ದಿಕ್ಕಲ್ಲಿ ತಗೊಂಡು ಹೋಗ್ತಾರೆ ಅನ್ನೋದನ್ನ ನಾವು ಕಾದು ನೋಡಬೇಕಿದೆ. ಈ ಮಧ್ಯೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ನೇಪಾಳದ ಜನರನ್ನ ಅಭಿನಂದಿಸಿದ್ದಾರೆ. ಪ್ರಜಾಪ್ರಭುತ್ವವನ್ನ ನೇಪಾಳ ಸಂಭ್ರಮಿಸ್ತಾ ಇರೋ ರೀತಿಯನ್ನು ನೋಡಿದರೆ ಖುಷಿ ಆಗತ್ತೆ ಅಂತ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಭಾರತ ಮತ್ತು ನೇಪಾಳದ ಸಂಬಂಧಗಳು ಈ ಹಿಂದೆ ಕೆಪಿ ಶರ್ಮಾ ಓಲಿ ಅವಧಿಯಲ್ಲಿ ವಿಪರೀತ ಪ್ರಮಾಣದಲ್ಲಿ ಹದಗೆಟ್ಟಿದ್ದು, ಅವು ಈ ಬಾಲೇನ್ ಶಾ ಅಧಿಕಾರಾವಧಿಯಲ್ಲಿ ಹೇಗಿರುತ್ತವೆ ಅನ್ನೋದನ್ನ ನಾವು ಕಾದು ನೋಡಬೇಕಿದೆ. ಇದು ಗೆಳೆಯರ ವಿಷಯ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.